ವಿಶ್ವಾಸವೇ ಅಚಲವಾದ ನಂಬಿಕೆ ಜೀವನದಲ್ಲಿರ್ಬೇಕು. ಇವತ್ತಲ್ಲ ನಾಳೆ ಒಳ್ಳೇದಾಗ್ತದೆ ಅನ್ನುವಂಥ ನಂಬಿಕೆ ಇರಬೇಕು. ಸಾತನಹಳ್ಳಿ ಅಂತ ಒಂದು ಗ್ರಾಮ, ಒಂದು ಬಡ ಕುಟುಂಬ ಇತ್ತು. ಒಬ್ಬ ರೈತನ ಮನೆಯಲ್ಲಿ ಹೆಂಡತಿ, 3 ಜನ ಹೆಣ್ಮಕ್ಳು. ಇವತ್ತಿನ ಕಾಲದಲ್ಲಿ 3 ಜನ ಹೆಣ್ಮಕ್ಳಿದ್ರೆ ಭಾಗ್ಯವಂತರು ಅಂತಾರೆ. ಸುಮಾರು 30 ವರ್ಷದಿಂದ ಯಾರ ಮಲ್ಲಾರ 3 ಜನ ಹೆಣ್ಮಕ್ಳಿದ್ರೆ ದೌರ್ಭಾಗ್ಯವಂತರು ಅಂತಿದ್ರು ಅವ್ರನ್ನ. 3 ಜನ ಹೆಣ್ಮಕ್ಳು. ಆ ಮನೆಯಲ್ಲಿ 5 ಜನರ ಕುಟುಂಬ. ಆ ರೈತ, ಅವನ ಹೆಂಡತಿ, 3 ಜನ ಹೆಣ್ಮಕ್ಳು. ಅದಲ್ಲದೆ 2 ಪ್ರಾಣಿ, ಒಂದು ಕತ್ತೆ, ಒಂದು ನಾಯಿ, ಪ್ರೀತಿಯಿಂದ ಸಾಕಿದ್ದ ರೈತ. ಏನ್ರಿ ಮಾಡೋದು? 3 ಜನ ಹೆಣ್ಮಕ್ಳು ಬೆಳೆದು ನಿಂತವ್ರೆ. ದುಡಿಯೋನೊಬ್ಬ, ಕುಂತು ತಿನ್ನೋರು ಇವ್ರು ಅವ್ವ ಮಕ್ಕಳು 4 ಜನ. ದಿನ ಜಗಳ. ಎಷ್ಟು ದುಡ್ಕ ಬಂದ್ರು ಸಾಲಲ್ತು. ಹೆಂಡತಿ ಅಂತಾಳೆ, ನಿನ್ ಕಟ್ಕೊಂಡು ಸಾಯ್ದು ಬಂದದ್ದು ನಾನು ಅಂತಾಳೆ. ಮಕ್ಕಳಂತಾರೆ, ನಿನ್ನಂತ ವೇಸ್ಟ್ ಅಪ್ಪ ಈ ಜಗತ್ತಲ್ಲಿಲ್ಲ ಅಂತಾರೆ. ಏನ್ ಮಾಡ್ತೀರಿ? ಕೋಪ ಹೊಡೆದಾಕ್ಬಿಡ್ಬೇಕು ಅನ್ಸುತ್ತೆ ಅವನಿಗೆ. ಹೆಂಡತಿಗೂ ಹೊಡಿಬೇಕು ಅನ್ಸುತ್ತೆ, ಮಕ್ಳಿಗೂ ಹೊಡಿಬೇಕು ಅನ್ಸುತ್ತೆ. ಆದ್ರೆ ಆಗಲ್ತು. ಯಾಕೆ ಅಂದ್ರೆ ಮೆಜಾರಿಟಿ ಅವರೇ ಜಾಸ್ತಿ ಇದ್ರು. ಯಾರು? ಹೆಂಡತಿ, ಮಕ್ಕಳು 4 ಜನ. ಇವನ್ ಜಾಸ್ತಿ ಮಾತಾಡಿ ಇವನಿಗೆ ಹೊಡೆದಾಕ್ಬಿಡ್ರು ಅವ್ರಿಬ್ರು ಎಲ್ಲ ಸೇರ್ಕೊಂಡು. ಅದಕ್ಕೆ ಇವನೇನ್ ಮಾಡೋದು ಅಂದ್ರೆ, ಜಗಳ ಆಡಿದ್ಮೇಲೆ ಕೋಪ ತೀರ್ಸ್ಕೋಬೇಕಲ್ಲ. ಸುಮ್ಮನೆ ಮಲ್ಕೊಂಡ್ರೆ ನಿದ್ದೆ ಬರೋಲ್ತು. ಹೆಂಡತಿ ಜೊತೆ ಜಗಳ ಆಡ್ದಾಗೆಲ್ಲ ನಾಯಿಗೆ ಹೊಡಿವ, ಮಕ್ಳ ಜೊತೆ ಜಗಳ ಆಡ್ದಾಗೆಲ್ಲ ಕತ್ತು ಹೊಡಿವ. ಇವೆರಡಕ್ಕೂ ಗೊತ್ತು ಒಳಗೆ ಜಗಳ ಆದ್ರೆ ಏಟ್ ಈಚೆಗೆ ಬರ್ತದೆ ಅಂತ. ಇವ್ರು ಒಳಗೆ ಬಡ್ಕೋಕ್ ಶುರುವಾದ್ರೆ ಈಚೆ ಬಡ್ಕವ, ನನಗೆ ಹೊಡಿತಾನೆ ಅಂತ. ಒಂದಿನ ಬಂದು ಜಗಳ ಶುರುವಾಯಿತು. ಏನ್ ಜಗಳ? ಆ ರೈತ ಹೇಳ್ತಾನೆ, ಒಂದು ಒಳ್ಳೆ ವರ ಗಂಡು ನೋಡಿದ್ದೀನಿ, ಮದುವೆ ಮಾಡ್ಕೋ ಅಂತ. ಆ ಹುಡುಗಿ ಹೇಳ್ತಾಳೆ, ಇಲ್ಲ, ನಾನು ಯಾರೋ ನಾಗಮಂಗಲ ಕಾಲೇಜಲ್ಲಿ ಲವ್ ಮಾಡಿವ್ನಿ, ಅವನ್ನೇ ಮದುವೆ ಆಯ್ತೀನಿ ಅಂತ. ಜೋರ್ ಜಗಳ ಆಯ್ತು. ಜಗಳ ಆದ್ಮೇಲೆ ಹೊಡಿಬೇಕಲ್ಲ. ಇವತ್ತೇನಾಗದೆ, ಅಚಾನಕ್ಕಾಗಿ ಮನೆ ಕಾಂಪೌಂಡ್ ಗೇಟ್ ಹಾಕೊಂಬಂದ್ಬಿಟ್ಟವನೆ. ಇವೆರಡು ಹೋಗುವಂಗಿಲ್ಲ ಆಚೆಗೆ. ಯಾವ ಕತ್ತೆ ನಾಯಿ. ಒಳಗೆ ಇವರಿಬ್ರು ಜಗಳ ಆಡ್ತಿದ್ದಂಗೆ ಅವು ಬಡ್ಕತಾವೆ, ಗೇಟ್ ಬೇರೆ ತೆಗ್ದಿಲ್ಲ, ನಮ್ಗೆ ಹೊಡಿತಾನೆ ಅಂತ. ಬಂದ್ಬಿಟ್ಟ ಕಣಯ್ಯ, ಬಂದ್ಬಿಟ್ಟ. ಕೈಗೊಂದು ಎಣ್ಣೆ ಎತ್ಕೊಂಡ್ ಸಿಕ್ತೋ 2. ರಪ್ಪನೆ ಮನ್ಸು ತೃಪ್ತಿ ಆಗೋ ಗಂಟು ಹೊಡೆದ. ಅದರಲ್ಲೂ ನಾಯಿ ಸ್ವಲ್ಪ ತಪ್ಸ್ಕತ್ತು, ಈ ಕತ್ತೆ ಏಟು ಸಿಕ್ಬಿಡ್ತು. ಚೆನ್ನಾಗಿ ಹೊಡೆದು ಗ್ಯಾಂತ ಬಿದ್ದೋಯ್ತು ಪಾಪ ಕತ್ತೆ. ಹೊಂಟದ ಬಿಸಾಕ್ಬಿಟ್ಟು ಮಲ್ಕಂಡ. ಈ ನಾಯಿ ಬಂದು ಕತ್ತೆ ಎಬ್ಬರಿಸ್ತು. ಹೇಳೋ ಕತ್ತೆ ಹೇಳು ಮ್ಯಾಕ್. ಇವನ್ ಮನೇನೂ ಬೇಡ, ಇವನ್ ಸವಾಸು ಬೇಡ. ಹಾಕೋದಂತೂ ತನ್ನಕ್ಕೆ ಎಷ್ಟು ಹೊಡಿತಾನೆ ಅವ್ನ ಮನ್ಕೈನಾಗ. ನಡಿ, ಇವನ್ ಸವಾಸವೇ ಬೇಡ. ನಾಗಮಂಗಲದಲ್ಲಿ ಹೊಸದು ಒಂದು ಚೌಟ್ರಿ ಆಯ್ತಾ ಇದ್ದಂತೆ. ಇಬ್ರು ಹೋಗಲ್ಲಿ ಸೇರ್ಕೊಂಬಿಡುವ. ನನಗೇನು ಅನ್ನಕ್ಕೆ ಕೊಡ್ತಿಲ್ಲ ಕಣೋ. ಜನಕ್ಕೆಲ್ಲ ಶುಗರ್ ಬಂದು ಕೂತದೆ, ಎಲ್ಲ ಅನ್ನ ಬಿಟ್ಬಿಡ್ತಾರೆ, ನಾ ಉಣ್ಕಂತೀನಿ. ನಿನಗಂತೂ ಬಾಳೆ ಎಲೆ ಸಿಗ್ತವೆ. ಕತ್ತೆ ಇಬ್ರು ಹೋಮ ನಡಿ ಅಂತ. ಕತ್ತೆ ಅಂತೂ, ಏ ನಾಯಿ, ನೀನ್ ಬೇಕಾದ್ರೆ ಹೋಗು, ನಾ ಬರುವುದಿಲ್ಲ ಅಂತ. ಬಾರೋ, ಎಷ್ಟು ಅಂತ ತಿಂತೀಯೋ ನೀನು ಈ ಮನೇಲಿ? ಇಲ್ಲ, ಅವನು ಎಷ್ಟಾರ ಹೊಡಿಲಿ, ನಾ ಬರುವುದಿಲ್ಲ ಅಂತ ಕತ್ತೆ. ಅಲ್ಲ ಕಣ, ನಾನಾರ ಸುಮಾರಾಗಾರ ತಪ್ಸ್ಕತ್ತೀನಿ, ನಿನ್ ಕೈಲಿ ಅದು ಆಗಲಿಲ್ಲ. ಇವತ್ತು ಹೊಡೆದು 100 ಏಟಲ್ಲಿ 70 ನಿನಗೆ ಬಿದ್ದಾವೆ, 30 ನನಗೆ ಬಿದ್ದಾವೆ. ಬಾರೋ ಅಂತ. ಅದು ಯಾವ್ದನ್ನ? ಈ ಕತ್ತೆನ. ಕತ್ತೆ ಅಂತೂ, ಇಲ್ಲ, 100 ಅಲ್ಲ 200 ಏಟು ಹೊಡಿಲಿ, ನಾನು ಇಲ್ಲೇ ಇರ್ತೀನಿ. ಯಾಕೆ ಅಂದ್ರೆ ನನಗಿವತ್ತು ಗೊತ್ತಾಯ್ತು ನನಗೆ ಮುಂದೆ ಒಳ್ಳೇದಾಗುತ್ತೆ ಅಂತ ಕತ್ತೆ. ನಾಯಿ ಅಂತೂ ಇವತ್ತು ಗೊತ್ತಾಯ್ತಾ? ಇಷ್ಟೇಟ್ ಬಿದ್ದ ಮೇಲೆ ಮುಂದಕ್ಕೆ ಒಳ್ಳೇದಾಯ್ತದೆ, ಏನು ಒಳ್ಳೇದಾಯ್ತದೆ ಅಂತ ಕೇಳ್ತು ನಾಯಿ. ಅದು ಕತ್ತೆ ಅಂತೂ ಮಗಳ ಜೊತೆ ಜಗಳ ಆಡುವಾಗ ಅವನೇನಂದ ಗೊತ್ತಾ? ಏನಂದ? ಆ ಕತ್ತೆಗೆ ಬೇಕಾದ್ರೆ ಕೊಟ್ಟು ಮದುವೆ ಮಾಡ್ತೀನಿ, ಅವನು ಮಾಡುದಿಲ್ಲ ಅಂತ ಅನ್ಲಿಲ್ವಾ? ನನಗೀಗ ಗೊತ್ತಾಯ್ತು, ಅವನು ನನ್ನ ಅಳೀನ್ ಮಾಡ್ಕೋಕ್ ನಿಂತವನೆ. ನಾನೀಗ ಮನೆ ಬಿಟ್ಟು ಹೊಂಟು ಆದ್ರೆ ಒಳ್ಳೆ ದಿನ ಮುಗಿದೋಯ್ತಾವೆ, ಎಂಗೇಜ್ಮೆಂಟ್ ಇಟ್ಕೊಬಿಟ್ರೆ ಏನ್ ಮಾಡೋದು ಅಂತ. ಕತ್ತೆಗೆ ನಿರೀಕ್ಷೆ ಅದೇ ಒಳ್ಳೇದಾಯ್ತದೆ ಅಂತ. ನಮ್ಗಿಲ್ವಲ್ರಿ ನಿರೀಕ್ಷೆ. ನಾವು ಅಯ್ಯೋ ಆತ್ಮಹತ್ಯೆ ಮಾಡ್ಕೊಂಬಿಡ್ಬೇಕು, ನನ್ನ ಜೀವನವೇ ಮುಗಿದೋಯ್ತು, ನಮ್ಮವರೆಲ್ಲ ನನ್ನ ದೂರ ಬಿಟ್ಬಿಟ್ರು, ನಮ್ಮವರೆಲ್ಲ ನಮ್ಮ ಕಂಡ್ರೆ ಆಗಲ್ಲ, ಈ ಹತಾಶ ಮನಸ್ಥಿತಿ ಬಿಟ್ಟು ವಿನೋದ ಕೇಳದ ಕತೆ ಇದು, ಹಾಸ್ಯ ಕೇಳದ ಕತೆ. ಕತೆಯ ತಾತ್ಪರ್ಯ ಅರ್ಥ ಮಾಡ್ಕೊಳ್ಳೋಣ. ಯಾವುದೋ ಒಂದು ನಂಬಿಕೆಯಲ್ಲಿ ಜೀವನ ಮಾಡೋಣ ರೀ. ಒಂದು ಆಶಾ ಕಿರಣ, ಯಾವುದೋ ಒಂದು ಬೆಳಕು ನಮಗೋಸ್ಕರ ಕಾಯ್ತಾ ಇದೆ. ನಂಬಿಕೆಯೇ ಬದುಕಿಗೆ ಭದ್ರ ಬುನಾದಿ. ನಂಬಿಕೆಯೇ ಜೀವನಕ್ಕೆ ಮೂಲಾಧಾರ. ಅದಕ್ಕೆ
ನಂಬು ನಂಬು ಎಲೆ ಮನವೇ ನಿನ್ನ ಜೀವನವನಿ ನಂಬು, ನಿನ್ನ ಪರಿಶ್ರಮವನಿ ನಂಬು, ಇದರ ಮೇಲೆ ದೈವವ ನಂಬು, ಈ ಸಮಾಜವ ನಂಬು, ನಂಬಿಕೆಯಿಂದ ಬದುಕು. ಯಾರನ್ನೂ ನಂಬೇಡಿ ಅಂತ ಸ್ಟೇಟಸ್ ಹಾಕ್ಬಿಟ್ರೆ ಆಗ್ಲಲ್ಲ. ಯಾಕೆಂದರೆ ನಮಗೆ ಕೆಟ್ಟದ್ದು ಮಾಡಿದವರು ಒಬ್ರಿಗೆ ಗೋಚರ ಆಗ್ತಾವ್ರೆ, ಸುತ್ತಮುತ್ತ ನನ್ನ ಪ್ರೀತಿ ತೋರೋರು, ನನ್ನ ಗೌರವದಿಂದ ಕಾಣೋರು, ನನ್ನ ಬದುಕು ಚೆನ್ನಾಗಿರ್ಬೇಕಂತ ಬಯಸೋರು ನೋಡೋಕೆ ಹೋಗಲ್ಲ ಕಣ್ರಿ ನಾವು. ಯಾರೊಬ್ಬ ಮೋಸ ಮಾಡಿದ್ರೆ ಯಾರನ್ನೂ ನಂಬೇಡಿ, ಯಾರನ್ನೂ ಜಾಸ್ತಿ ನಂಬೇಡಿ. ಮೋಸ ಯಾರಿಗೂ ಆಗಿರ್ಬೋದಪ್ಪ, ನಮ್ಗಾಗಿಲ್ಲ, ನಾವು ನಂಬ್ತೀವಿ. ಅದು ಮೀರಿ ಒಬ್ಬ ಯಾರೋ ಮೋಸ ಮಾಡ್ಬೋದೇನೋ, ಆದರೆ 15 ಜನ ನಂಬಿದ್ದೀನಿ, ಒಬ್ಬನಿಂದ ಮೋಸ ಹೋದ್ರೆ ಪರವಾಗಿಲ್ಲ, ಇನ್ನು 14 ಜನ ನನ್ನ ಹೃದಯ ಕದ್ದರು ಆದವರು ಇದ್ದಾರೆ. ಅವ್ರ ಜೊತೆ ಬಾಳೋಣ, ಬದುಕು ಸವಸೋಣ.